ಅದೇ ನಮ್ಮದರಲ್ಲಾದರೆ ಒಬ್ಬನೇ ಭಗವಂತ ಇರುವುದು ಅದು ಇದು ಅಂತ ಹೇಳ್ತಾ ಇರ್ತಾರೆ. ಆದರೆ ಭಗವಂತ ಒಬ್ಬನೇ ಅನ್ನುವಂತಹ ವಿಷಯವನ್ನು ಇಡೀ ಜಗತ್ತಿಗೆ ಹೇಳಿರುವುದೇ ನಮ್ಮ ಧರ್ಮ. ನಮ್ಮದರಲ್ಲಿ ಹೇಳಿದಂತಹ ಅನೇಕ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಏನಿದೆಯೋ ಶಾಸ್ತ್ರಗಳು, ಇವುಗಳಲ್ಲಿ ಅನೇಕ ವಿಚಾರಗಳಿವೆ. ಇಲ್ಲಿರತಕ್ಕಂತಹ ಅನೇಕ ವಿಚಾರಗಳಲ್ಲಿ ಯಾವುದೋ ಒಂದೊಂದು ವಿಷಯವನ್ನು ಇಟ್ಟುಕೊಂಡು ಬೇರೆಯವರೆಲ್ಲ ಅವರು ಹೊಸ ಹೊಸ ಮತಗಳು ಅಂತ ಶುರು ಮಾಡ್ಕೊಂಡಿದ್ದಾರೆ. ಇದು ಯಾವತ್ತೂ ಶುರುವಾಗಿರುವಂತಹದ್ದಲ್ಲ. ಇದು ನಮ್ಮ ಧರ್ಮ ಅನ್ನೋದೇನಿದೆ ಹಿಂದೂ ಧರ್ಮ, ಇದು ಇಂಥ ದಿವಸ ಇಂಥ ವ್ಯಕ್ತಿಯಿಂದ ಶುರುವಾಗಿದ್ದು ಅಂತಿಲ್ಲ. ಇದು ಅನಾದಿ ಕಾಲದಿಂದ ಬಂದಿರುವಂಥದ್ದು. ಆದರೆ ಇಲ್ಲಿರುವಂತಹ ವಿಷಯಗಳನ್ನೇ, ಆದರೆ ಅದನ್ನು ಹಾಗೆ ತೊಗೊಂಡ್ಬಿಟ್ರೆ ಅದು ಗೊತ್ತಾಗುತ್ತೆ ಅಂಥೇಳಿ ಸ್ವಲ್ಪ ಬದಲಾವಣೆ ಮಾಡಿ ಸ್ವಲ್ಪ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ಬೇರೆಯವರೆಲ್ಲ ಇದನ್ನೇ ಇಟ್ಕೊಂಡು ಒಂದು ಹೊಸದು ಶುರು ಮಾಡಿ ಹೇಳ್ತಾರೆ. ಆದರೆ ಇನ್ನೊಂದು ವಿಷಯ ಏನು ಅಂದರೆ, ಇಲ್ಲಿರುವಂತಹ ವಿಷಯಗಳನ್ನೇ ಇಟ್ಟುಕೊಂಡು ಸ್ವಲ್ಪ ಅದನ್ನು ಬದಲಾವಣೆ ಮಾಡಿಕೊಂಡು ಒಂದು ಹೊಸ ಮತವನ್ನು ಶುರು ಮಾಡಿ ನಾವು ಹೇಳಿದ್ದೇ ಸರಿ ಅಂಥೇಳಿ ಹೇಳೋಕ್ಕೆ ಯಾವುದೋ ಒಂದು ಕಾಲದಲ್ಲಿ ಶುರು ಮಾಡ್ತಾರೆ. ಅವರೇ ಹೇಳ್ತಾರೆ ಇಷ್ಟು ವರ್ಷಗಳ ಹಿಂದೆ ಇದು ಪ್ರಾರಂಭ ಆಯಿತು ಅಂತ ಅವರುಗಳೇ ಹೇಳ್ತಾರೆ. ಆದರೆ ಒಂದು ಕಡೆ ಇಷ್ಟು ವರ್ಷಗಳ ಹಿಂದೆ ಇದು ಪ್ರಾರಂಭವಾಯಿತು ಅಂತ ಅವರೇ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಪುನಃ ಅವರೇ ಏನು ಹೇಳ್ತಾರೆ ಅಂತಂದರೆ, ನಮ್ದಕ್ಕೆ ಬರಲಿಲ್ಲ ಅಂದರೆ ನಿನಗೆ ಒಳ್ಳೆಯದೇ ಆಗೋದಿಲ್ಲ ಅಂತಲೂ ಅವರೇ ಹೇಳ್ತಾರೆ. ಅಂದರೆ ಏನು, ಇಷ್ಟು ವರ್ಷಗಳ ಹಿಂದೆ ಇದು ಪ್ರಾರಂಭ ಆಯಿತು, ಅದಕ್ಕಿಂತ ಮೊದಲು ಇರಲಿಲ್ಲ ಅಂತಲೂ ಹೇಳೋದು ಅವರೇ. ಆಮೇಲೆ ಇದಕ್ಕೆ ಬರಲಿಲ್ಲ ಅಂದರೆ ನಿನಗೆ ಒಳ್ಳೇದಾಗೋದೇ ಇಲ್ಲ, ಇದಕ್ಕೆ ಬಂದ್ರೇ ನಿನಗೆ ಒಳ್ಳೇದಾಗೋದು ಅಂತಲೂ ಹೇಳ್ತಾರೆ. ಹಾಗಿದ್ರೆ ಆ ಹಿಂದಿನವರೆಲ್ಲ ಕಥೆ ಎಲ್ಲ ಏನಾಗಿತ್ತು ಅಂತ ಅದಕ್ಕೆ ಮಾತ್ರ ಉತ್ತರ ಕೊಡೋದಿಲ್ಲ ಸರಿಯಾಗಿ. ಇದು ಶುರು ಮಾಡಿ ಆಮೇಲೆ ನೀವು ಹೇಳ್ತಿದ್ದೀರಿ ಇದಕ್ಕೆ ಬರಲಿಲ್ಲ ಅಂದರೆ ನಿನಗೆ ಒಳ್ಳೇದೇ ಆಗೋದಿಲ್ಲ ಅಂತ ನೀವು ಹೇಳ್ತಿದ್ದೀರಿ. ಹಾಗಿದ್ರೆ ಇದು ಶುರುವಾಗೋದಕ್ಕಿಂತ ಮೊದಲಿದ್ದವರ ಕಥೆ ಏನು, ಅವ್ರಿಗೇನಾಗಿತ್ತು, ಅವರೆಲ್ಲ ಎಲ್ಲಿಗೆ ಹೋಗಬೇಕಾಯಿತು, ಏನಾಯಿತು ಅವರಿಗೆಲ್ಲ ಅಂತಂದರೆ ಅದಕ್ಕೆ ಉತ್ತರ ಸರಿಯಾಗಿ ಕೊಡೋದಿಲ್ಲ. ಹೀಗೆ ಆದ್ದರಿಂದ ಇಷ್ಟು ವರ್ಷಗಳ ಹಿಂದೆ ಶುರುವಾಯಿತು ಅಂತಲೂ ಹೇಳ್ತಾರೆ, ಇದಕ್ಕೆ ಬಂದರೆ ಮಾತ್ರ ನಿನಗೆ ಒಳ್ಳೇದಾಗೋದು ಅಂತಲೂ ಹೇಳ್ತಾರೆ. ಹೀಗೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಈ ಒಂದು ಧರ್ಮ ಏನಿದೆಯೋ ಇದು ಅಂಥದ್ದಲ್ಲ. ನಮ್ಮ ಧರ್ಮ ಏನಿದೆಯೋ ಇದು ಅನಾದಿ ಕಾಲದಿಂದ ಇರುವಂತಹದ್ದು. ಇದು ಮೊದಲು ಇರಲಿಲ್ಲ ಆ ನಂತರ ಬಂತು ಅಂತ ಇಲ್ಲ. ಇದು ಅನಾದಿ ಕಾಲದಿಂದ ಬಂದಿರುವಂತಹ ಒಂದು ಪರಂಪರೆ. ಆದ್ದರಿಂದ ಇಂತಹ ಒಂದು ಪರಂಪರೆಯನ್ನು ವಿಶೇಷವಾಗಿ ಇಲ್ಲಿರತಕ್ಕಂತಹ ಅನೇಕ ವಿಚಾರಗಳನ್ನು ಜನರಿಗೆ ತಿಳಿಸಿದವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು. ನಿಜವಾಗಲೂ ನಮ್ಮ ಧರ್ಮ ಏನು ಹೇಳ್ತಾ ಇದೆ, ನಮ್ಮ ಗ್ರಂಥಗಳು ಏನು ಹೇಳ್ತಾ ಇವೆ ಅನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಅಂತಂದರೆ, ಭಗವಂತನಲ್ಲಿ ಭೇದ ಇಲ್ಲ, ಇರುವಂತಹ ಭಗವಂತ ಒಬ್ಬನೇ. ಆ ಭಗವಂತ ಒಂದೊಂದು ಸಂದರ್ಭದಲ್ಲೂ ಧರಿಸಿರುವಂತಹ ರೂಪಗಳು ಅನೇಕ. ಒಂದು ಶಿವನ ರೂಪ, ವಿಷ್ಣುವಿನ ರೂಪ, ದೇವಿಯ ರೂಪ, ಗಣಪತಿ, ಹೀಗೆ ಒಂದೊಂದು ರೂಪವನ್ನು ಭಗವಂತ ಧರಿಸಿದ್ದಾನೆ. ಅಷ್ಟೇ, ಆಯಾ ಸಂದರ್ಭಕ್ಕೆ ತಕ್ಕಂತೆ ಭಗವಂತ ಧರಿಸಿದ್ದಾನೆ. ಅಷ್ಟೇ ಹೊರತು ಭಗವಂತ ಇನ್ನೊಂದು ರೂಪವನ್ನು ಧರಿಸಿದ್ದಾನೆ ಅಂತಂದ ತಕ್ಷಣ ಭಗವಂತ ದೇವರೇ ಇನ್ನೊಬ್ಬರಾಗ್ಬಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ನಾಟಕದಲ್ಲಿ ಒಂದು ಪಾತ್ರ, ಒಂದು ರೂಪವನ್ನು ಧರಿಸಿದ್ದಾನೆ, ಅದೇ ವ್ಯಕ್ತಿ ಇನ್ನೊಂದು ನಾಟಕದಲ್ಲಿ ಇನ್ನೊಂದು ರೂಪವನ್ನು ಧರಿಸಿದ್ದಾನೆ. ಅಲ್ಲಿಗೆ ಆ ವ್ಯಕ್ತಿ ಬೇರೆ, ಈ ವ್ಯಕ್ತಿ ಬೇರೆ ಅಂತ ಆಗೋದಿಲ್ಲ. ಒಬ್ಬನೇ ವ್ಯಕ್ತಿ. ಅವನು ಧರಿಸಿರುವಂತಹ ಒಂದು ವೇಷ ಏನಿದೆಯೋ ಅದು ಮಾತ್ರ ಬದಲಾಯಿತು. ಒಬ್ಬ ವ್ಯಕ್ತಿ ಒಬ್ಬನೇ ಅಂತಂದರೆ ಅವನು ಎರಡು ವೇಷಗಳನ್ನು ಯಾಕೆ ಧರಿಸಬೇಕಾಯಿತು ಅಂತಂದರೆ, ಆ ನಾಟಕದಲ್ಲಿರುವಂತಹ ಸಂದರ್ಭಕ್ಕೆ ತಕ್ಕಂತೆ ಆ ವೇಷವನ್ನು ಧರಿಸಬೇಕಾಯಿತು, ಈ ನಾಟಕದಲ್ಲಿರುವಂತಹ ಈ ಸಂದರ್ಭಕ್ಕೆ ತಕ್ಕಂತೆ ಈ ವೇಷವನ್ನು ಧರಿಸಬೇಕಾಗಿ ಬಂತು. ಆದ್ದರಿಂದ ವೇಷಗಳು ಎರಡು, ರೂಪಗಳು ಎರಡಾಗಿದೆ ಹೊರತು ವ್ಯಕ್ತಿ ಮಾತ್ರ ಒಬ್ಬನೇ. ಅವನು ಒಬ್ಬನೇ ಎಲ್ಲದನ್ನು ಮಾಡ್ತಾ ಇರ್ತಾನೆ. ಅದೇ ರೀತಿ ಭಗವಂತನೂ ಸಹ ಒಂದೊಂದು ಸಂದರ್ಭದಲ್ಲೂ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕಾಗಿ ಅಥವಾ ದುಷ್ಟ ಸಂಹಾರ ಮಾಡುವುದಕ್ಕಾಗಿ ಬೇರೆ ಬೇರೆ ರೂಪಗಳನ್ನು ಧರಿಸಿ ಬಂದಿದ್ದಾನೆ. ಹಾಗಂಥೇಳಿ ಒಂದೊಂದು ರೂಪವನ್ನು ಧರಿಸ್ತಿದ್ದ ಹಾಗೂ ದೇವರುಗಳು ಜಾಸ್ತಿ ಆಗ್ತಾ ಇರ್ತಾರೆ ಅಂತ ಹಾಗರ್ಥ ಅಲ್ಲ. ಭಗವಂತ ಒಬ್ಬನೇ. ಆದರೆ ಏನಾಗುತ್ತೆ ಅಂತ ಕೇಳಿದರೆ, ಈ ಭಗವಂತ ಈ ರೀತಿಯಾಗಿ ಬೇರೆ ಬೇರೆ ರೂಪಗಳನ್ನು ಆಯಾ ಸಂದರ್ಭಗಳಲ್ಲಿ ಧರಿಸಿದ್ದನ್ನು ನಾವು ಪುರಾಣಾದಿಗಳಿಂದ ತಿಳಿದುಕೊಂಡಾಗ, ಪುರಾಣಗಳು, ಇತಿಹಾಸಗಳು, ಅವುಗಳಿಂದ ತಿಳಿದುಕೊಂಡಾಗ ಏನಾಗುತ್ತೆ ಅಂತಂದರೆ, ಆ ರೂಪಗಳಲ್ಲಿ ಮನುಷ್ಯರ ಅಭಿರುಚಿಗೆ ತಕ್ಕಂತೆ ಒಬ್ಬೊಬ್ಬರಿಗೂ ಒಂದೊಂದು ರೂಪ ತುಂಬ ಹಿಡಿಸುತ್ತೆ. ಕೆಲವರಿಗೆ ರಾಮಾಯಣ ರಾಮಾಯಣವನ್ನೆಲ್ಲ ಓದಿದ ಮೇಲೆ ಅಲ್ಲಿ ರಾಮನ ಒಂದು ಸ್ವಭಾವ ಇತ್ಯಾದಿಗಳನ್ನೆಲ್ಲ ನೋಡಿದ ಮೇಲೆ ರಾಮನ ರೂಪ ಅಂದರೆ ತುಂಬ ಇಷ್ಟ ಆಗುತ್ತೆ. ಕೆಲವರಿಗೆ ಕೃಷ್ಣಾವತಾರದ ಕಥೆಯನ್ನೆಲ್ಲ ಕೇಳಿದಾಗ ಕೃಷ್ಣನ ವಿಷಯ, ಅವನು ರಾಮಾಯಣವೂ ಕೇಳಿದ್ದಾನೆ, ಕೃಷ್ಣನ ಕಥೆಯನ್ನು ಕೇಳಿದ್ದಾನೆ, ಎರಡನ್ನೂ ಕೇಳಿದ್ದಾನೆ. ಆದರೂ ಆ ಎರಡರಲ್ಲೂ ಸಹ ಅವನ ಅಭಿರುಚಿಗೆ ತಕ್ಕಂತೆ ಕೃಷ್ಣನ ರೂಪದ ಮೇಲೆ ಸ್ವಲ್ಪ ಜಾಸ್ತಿ ಅವನಿಗೆ ಇಚ್ಛೆ ಇರುತ್ತೆ. ಅದು ಇನ್ನೂ ಜಾಸ್ತಿ ತುಂಬ ಇಷ್ಟ ಆಗುತ್ತೆ. ಕೆಲವರು ದೇವಿಯ ಕಥೆಯನ್ನು ಕೇಳಿದಾಗ, ದೇವಿ ಮಹಾತ್ಮ್ಯ ಇತ್ಯಾದಿಗಳನ್ನೆಲ್ಲ ಕೇಳಿದಾಗ ಅವನು ಒಬ್ಬ ದೇವಿ ಮಹಾತ್ಮ್ಯವನ್ನು ಕೇಳಿದ್ದಾನೆ, ಅಮ್ಮನವರ ಕಥೆಯನ್ನು ಕೇಳಿದ್ದಾನೆ, ಕೃಷ್ಣಾವತಾರ ಕಥೆಯನ್ನು ಕೇಳಿದ್ದಾನೆ, ಶಿವಾವತಾರ ಕಥೆಯನ್ನು ಕೇಳಿದ್ದಾನೆ, ರಾಮಾವತಾರ ಕಥೆಯನ್ನು ಕೇಳಿದ್ದಾನೆ, ಪ್ರಹ್ಲಾದನ ಕಥೆ, ಹಿರಣ್ಯಕಶಿಪುವಿನ ವಧ, ನರಸಿಂಹಸ್ವಾಮಿಯ ರೂಪವನ್ನು ಕೇಳಿದ್ದಾನೆ. ಇದೆಲ್ಲದನ್ನು ಕೇಳಿದ್ದಾನೆ. ಕೇಳಿದಾಗ ಏನಾಯಿತು ಅಂತಂದರೆ, ಆ ಭಗವಂತನ ಅನೇಕ ರೂಪಗಳ ಬಗ್ಗೆ ಅವನು ಕೇಳಿದ ಮೇಲೆ ಏನಾಗುತ್ತೆ ಅಂತಂದರೆ, ಅವನ ಅಭಿರುಚಿಗೆ ತಕ್ಕಂತೆ ಯಾವುದೋ ಒಂದು ರೂಪದ ಮೇಲೆ ಅವನ ಮನಸ್ಸು ಸ್ಥಿರವಾಗುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ ಅಂತಂದರೆ, ಭಗವಂತನ ಪೂಜೆಯನ್ನು ನಾನು ಮಾಡಬೇಕು ಅಂತ ಹೊರಟಾಗ ಅವನೇನು ಮಾಡ್ತಾನೆ ಅಂತಂದರೆ, ಈ ರೂಪ ನನಗೆ ತುಂಬ ಹಿಡಿಸಿರುವುದರಿಂದ ಈ ರೂಪದಲ್ಲಿರುವ ದೇವರ ಪೂಜೆಯನ್ನು ನಾನು ಮಾಡ್ತೀನಿ, ಪೂಜೆಯನ್ನು ನಾನು ಮಾಡ್ತೀನಿ ಅಂಥೇಳಿ ಆ ಒಂದು ರೂಪದ ಪೂಜೆಯನ್ನು ಪ್ರಾರಂಭ ಮಾಡ್ತಾನೆ. ಆ ರೂಪದಲ್ಲಿ ಭಗವಂತನ ಒಂದು ಮೂರ್ತಿಯನ್ನು ಮಾಡಿ ಆ ಮೂರ್ತಿಯನ್ನು ಪೂಜೆ ಮಾಡುವುದು ಅನ್ನೋದು ಪರಂಪರೆಯಾಗಿ ಬಂದಿದೆ. ಅವನು ಅದನ್ನು ಪ್ರಾರಂಭ ಮಾಡಿ ಪೂಜೆ ಮಾಡುವುದು, ತದನಂತರ ಕಾಲದಲ್ಲಿ ಬಂದವರು ಸಹ ಪುನಃ ಅದನ್ನೇ ಮುಂದುವರಿಸಿಕೊಂಡು ಹೋಗುವುದು ಅಂತ, ಹೀಗೆ ಈ ರೀತಿಯಾಗಿ ಆಯಾ ರೂಪಗಳಲ್ಲಿ ಭಗವಂತನ ಪೂಜೆಯನ್ನು ಎಲ್ಲರೂ ಸಹ ಅವರವರ ಅಭಿರುಚಿಗೆ ತಕ್ಕಂತೆ ಹಿಂದಿನವರು ಪ್ರಾರಂಭ ಮಾಡಿ ಮುಂದುವರಿಸಿದ್ದಾರೆ. ಅದನ್ನು ಈಗ ನಾವು ಅನೇಕ ಊರುಗಳಲ್ಲಿ ದೇವಸ್ಥಾನಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅಲ್ಲಿಗೇನಾಯಿತು,
ಲೋಕದಲ್ಲಿ ಸಾಮಾನ್ಯವಾಗಿ ಲೋಕದಲ್ಲಿ ಯಾವುದಾವುದೋ ಒಂದು ವಸ್ತುವನ್ನು ಒಂದು ಬಟ್ಟೆಯನ್ನು ಖರೀದಿ ಮಾಡಬೇಕು ಅಂತಂದರೆ ಇದು ಯಾವ ಬಣ್ಣದ ಬಟ್ಟೆ, ಸುಮಾರು ಬಣ್ಣಗಳಲ್ಲಿ ಬಟ್ಟೆಗಳಿವೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಅಭಿರುಚಿ ಇರುತ್ತೆ. ಒಂದು ಬಣ್ಣದಲ್ಲಿರೋ ಬಟ್ಟೆಯನ್ನು ಖರೀದಿ ಮಾಡ್ತಾನೆ, ಇದು ಚೆನ್ನಾಗಿರುತ್ತೆ, ನನಗೆ ಇದು ಹಿಡಿಸಿದೆ ಅಂತೇಳಿ ಅದನ್ನು ತೊಗೊಳ್ತಾನೆ. ಇನ್ನೊಬ್ಬ ಇನ್ನೊಂದನ್ನು ತೊಗೊಳ್ತಾನೆ, ಇನ್ನೊಬ್ಬ ಇನ್ನೊಂದು ಬಣ್ಣ, ಇನ್ನೊಬ್ಬ ಇನ್ನೊಂದು ಬಣ್ಣ. ಬಟ್ಟೆಯನ್ನು ತೊಗೊಳ್ಬೇಕು, ಬಟ್ಟೆ ಖರೀದಿ ಮಾಡಬೇಕು ಅಂತ ಅಂಗಡಿಗೆ ಹೋಗಿ ನೋಡಿದಾಗ ಅಲ್ಲಿ ಸುಮಾರು ಬಣ್ಣಗಳಲ್ಲಿ ಬಟ್ಟೆಗಳಿವೆ. ಅದರಲ್ಲಿ ಇವನ ಅಭಿರುಚಿಗೆ ಎಲ್ಲವೂ ಬಟ್ಟೆಗಳೇ, ಎಲ್ಲವೂ ಒಳ್ಳೆ ಬಟ್ಟೆನೇ, ಒಳ್ಳೆ ಇದರಲ್ಲೇ ತಯಾರು ಮಾಡಿದ್ದು, ಎಲ್ಲವೂ ಒಂದೇ ಕಡೆ ತಯಾರಾಗಿರೋದು ಎಲ್ಲ ಬಟ್ಟೆಗಳು. ಆದರೆ ಇವನ ಅಭಿರುಚಿ ಮಾತ್ರ ಬೇರೆ ಬೇರೆ ರೀತಿಯಾಗಿದೆ. ಅದನ್ನು ಖರೀದಿ ಮಾಡುವವರ ಅಭಿರುಚಿಗಳು ಮಾತ್ರ ಒಂದೊಂದು ರೀತಿಯಾಗಿರುತ್ತೆ. ಅದು ಹೇಗೆ ಅಂತಂದರೆ ಅದು ಹಾಗೇನೆ. ಅದರಲ್ಲಿ ಅದರ ಮೇಲೆ ಪುನಃ ಇವನಿಗೆ ಕೆಂಪು ಬಣ್ಣ ಅಂದರೆ ಇಷ್ಟ, ಯಾಕೆ ಇಷ್ಟ ಅಂತ ಕೇಳೋಕ್ಕಾಗೋದಿಲ್ಲ. ಇವನಿಗೆ ಕೆಂಪು ಬಣ್ಣನೇ ಯಾಕೆ ಇಷ್ಟ ಅಂತ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಅದು ಅವನ ಅಭಿರುಚಿ ಅಷ್ಟೇ, ಅಲ್ಲಿಗೆ ಇನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಆ ಪ್ರಶ್ನೆ ಅಲ್ಲಿಗೆ ನಿಂತು ಹೋಗುತ್ತೆ. ಯಾಕೆ ಇವನಿಗೆ ನೀಲಿ ಬಣ್ಣ ಅಂದ್ರೇ ಯಾಕೆ ಇಷ್ಟ ಅಂತ ಕೇಳೋಕ್ಕಾಗೋದಿಲ್ಲ, ಅದು ಅವನ ಅಭಿರುಚಿ ಅಷ್ಟೇ. ಆದ್ದರಿಂದ ಇಲ್ಲಿ ಹೇಗೆ ನಾವು ಆ ಬಟ್ಟೆಗಳನ್ನು ಖರೀದಿ ಮಾಡಬೇಕು ಅಂತ ಹೋದಾಗ